ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ತಗೊಳ್ತೀವಿ. ಆ ಸುದ್ದಿಗೆ ಸಂಬಂಧಪಟ್ಟಂತೆ ತಜ್ಞರ ಜೊತೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಬರ್ತೀವಿ. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ ಚಂದ್ರಶೇಖರ ಕಂಬಾರ ಅವರಿಗೆ ಒಂದು ಕಡೆ ಅಭಿನಂದನೆಗಳ ಮಹಾಪೂರ, ಮತ್ತೊಂದು ಕಡೆ ಈ ಪ್ರಶಸ್ತಿಗೆ ಯಾರು ಅರ್ಹರು ಯಾರು ಅನರ್ಹರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ. ಆದರೆ ಇತ್ತೀಚೆಗೆ ಈ ಚರ್ಚೆ ತೀರಾ ಅನಾರೋಗ್ಯಕರವಾಗಿ ಪರಿಣಮಿಸಿದೆ. ಸೊ ಇದೇ ಇವತ್ತಿನ ನಮ್ಮ ಚರ್ಚಾ ವಿಚಾರ, ಪೀಠ ಕಿತ್ತಾಟ. ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಪ್ರಕಟವಾಗ್ತಾ ಇದ್ದಂತೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಈ ವಿಚಾರ ಭಾರಿ ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಮೊಟ್ಟ ಮೊದಲ ಬಾರಿಗೆ ಹಿರಿಯ ಸಾಹಿತಿ ಪಾಟೀಲ ಪುಟ್ಟಪ್ಪನವರು ಈ ಪ್ರಶಸ್ತಿಗೆ ಕಂಬಾರರಿಗಿಂತ SL ಭೈರಪ್ಪನವರೇ ಸೂಕ್ತ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ನಂತರ ಶುರುವಾಯಿತು ಪರ ವಿರೋಧದ ಮಾತುಗಳು. ಯಾವ ಮಹನೀಯರು ಏನೇನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ವರದಿ ಇಲ್ಲಿದೆ. ಮಾನವೀಯ ನೆಲೆಗಟ್ಟಿನಲ್ಲಿ ಇಲ್ಲ ಸಾಹಿತ್ಯ. ಪಾಟೀಲ ಪುಟ್ಟಪ್ಪ ಮತ್ತು ಭೈರಪ್ಪನವರು ಬೈಲಿಕ್ಕೆ SL ಭೈರಪ್ಪ ಬೋಗಸ್ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿಗೆ ಅನರ್ಹರು. ಭೈರಪ್ಪನವರಿಗೆ ಜ್ಞಾನಪೀಠವಲ್ಲ ಮರಣೋತ್ತರ ಪ್ರಶಸ್ತಿ ನೀಡೋಣ, ಈ ಎಡವಟ್ಟು ಹೇಳಿಕೆ ನೀಡಿದ್ದು ಪತ್ರಕರ್ತ ಅಗ್ನಿ ಶ್ರೀಧರ್ ಹಾಗೂ ನಿಡುಮಾಮಿಡಿ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಗಳು. ಜೊತೆಗೆ ಪಾಟೀಲ್ ಪುಟ್ಟಪ್ಪನವರ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಈ ಮಾರಾಮಾರಿಗೆ ವೇದಿಕೆಯಾಗಿದ್ದು ಸೆಂಟ್ರಲ್ ಕಾಲೇಜಿನಲ್ಲಿ ಸಮತಾ ಸೈನಿಕ ದಳ ಆಯೋಜಿಸಿದ್ದ ಕಂಬಾರ ಮತ್ತು ಚಂಪಾ ಅವರಿಗೆ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭ. ಭೈರಪ್ಪನವರು ಯಾರೇ ಕರೆದ್ರು ಬಂದಿಲ್ಲ, ಸಂವಾದ ಬರೋದಿಲ್ಲ. ಅದನ್ನ ಕೇಳ್ಕೊಳ್ಳೋ ರೀತಿ ಹೇಗಿದ್ರೆ ನಾನು ಎತ್ತರದ ಕೂತಿದ್ದೀನಿ. ಸರ್ಕಾರದ ಪ್ರಶಸ್ತಿಗಳಿಗಿಂತಲೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆ ಪ್ರತಿನಿಧಿಸುವ ಪ್ರಶಸ್ತಿಗಳು ದೊಡ್ಡದಾಗುತ್ತೆ ಎನ್ನುವಂಥದ್ದು ನನಗೆ ಬಹಳ ಕಾಡ್ತಾ ಇರುವಂತಹ. ಯಾಕೆ ಜ್ಞಾನಪೀಠ ದೊಡ್ಡದಾಗಬೇಕು? ಯಾಕೆ ದೊಡ್ಡದಾಗಿದೆ ಅಂದ್ರೆ ಅದರ ಮೊತ್ತ. ಈ ವಾಕ್ಸಮರ ಜಟಾಪಟಿಗೆ ಕಂಬಾರರು ಮೂಕ ಪ್ರೇಕ್ಷಕರಾದರು. ತಮ್ಮ ಭಾಷಣವನ್ನ ಚುಟುಕಾಗಿ ಮುಗಿಸಿದರು. ಆದರೆ ಚಂದ್ರಶೇಖರ್ ಪಾಟೀಲ್ ಸುಮ್ಮನಿರಲಿಲ್ಲ. ಬದಲಿಗೆ ಮನಚು ಮಾತಿನಿಂದ ತಿರುಗೇಟು ನೀಡಿದರು. ಇದು ಅಭಿನಂದನಾ ಸಮಾರಂಭವೋ ಅಥವಾ ಭೈರಪ್ಪ ಪಾಟೀಲ ಪುಟ್ಟಪ್ಪರನ್ನು ಬೈಯುವ ಸಮಾರಂಭವೋ ಅಂತ ಕುಟುಕಿದ್ರು. ಇದು ಕಂಬಾರ ಮತ್ತು ಚಂಪಾ ಅವರನ್ನ ಅಭಿನಂದನೆ ಮಾಡಲಿಕ್ಕೆ ಕರೆದಂತ ಸಭೆನೋ ಅಥವಾ ಪಾಟೀಲ ಪುಟ್ಟಪ್ಪ ಮತ್ತು ಭೈರಪ್ಪನವರು ಬೈಲಿಕ್ಕೆ ಕರೆದಂತ ಸಭೆನೋ ಅನ್ನೋ ಒಂದು ಅನುಮಾನ ನನಗೆ ಬಂತು. ಒಟ್ಟಾರೆ ಈ ವಾಕ್ಸಮರ ಸಾಹಿತ್ಯ ವಲಯದಲ್ಲಿ ಇನ್ನೊಂದು ವಿವಾದ ಸೃಷ್ಟಿಸಿದೆ. ಸಾರ್ವಜನಿಕವಾಗಿ ತಲೆಬುಡವಿಲ್ಲದೆ ಹೇಳಿಕೆ ನೀಡೋ ಈ ಬುದ್ಧಿಜೀವಿಗಳಿಗೆ ಏನನ್ನ ಬೇಕೋ ನೀವೇ ಹೇಳಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಬುದ್ಧಿಜೀವಿಗಳು ಅಂತಕ್ಕಂಥ ಹಣೆಪಟ್ಟಿಯನ್ನು ಹೊತ್ತಂತಹ ಸಾಹಿತಿಗಳು, ಮಠಾಧೀಶರು ಸಾಹಿತ್ಯ ವಲಯವನ್ನು ಇದೀಗ ರಾಜಕೀಯ ವಲಯವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಸೊ ಬನ್ನಿ ಈ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೂವರು ಅತಿಥಿಗಳು ಇವಾಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಹಿರಿಯ ಸಾಹಿತಿ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಪ್ರಗತಿಪರ ಚಿಂತಕರು ಸಾಹಿತಿಗಳಾದಂತಹ ನಟರಾಜ್ ಹುಳಿಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ಪತ್ರಕರ್ತರಾದಂತಹ ಶಿವಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ಮೂವರಿಗೂ ಇವತ್ತಿನ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನನ್ನ ಮೊದಲ ಪ್ರಶ್ನೆ ಚಂಪಾ ಅವರಿಗೆ, ಕನ್ನಡಕ್ಕೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತಕ್ಕಂಥ ಸಂಭ್ರಮದಲ್ಲಿ ನಾವು ಕನ್ನಡಿಗರು ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ರಾದ್ಧಾಂತ ಬೇಕಾಗಿತ್ತಾ? ರಾದ್ಧಾಂತ ಬೇಕಾಗಿರಲಿಲ್ಲ. ಆದರೆ ಕನ್ನಡದ ಸಂದರ್ಭದೊಳಗೆ ಮಾತ್ರ ಕುವೆಂಪು, ಕಾರಂತ್ ಮತ್ತು ಗೋಕಾಕ್ ಆ 3 ಜನರನ್ನು ಬಿಟ್ಟರೆ ಉಳಿದ 5 ಜನಕ್ಕೇನು ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಇಂಥ ರಾದ್ಧಾಂತ ನಮಗೆ ಮಾಮೂಲಿ ಆಗೈತಿ. ಹೊಸದೇನ ಅಲ್ಲ. ಓಕೆ, ಹೊಸದೇನ ಅಂದರೆ ಈ ಸರ್ತಿ ಆಗಿರೋದಲ್ಲ, ಅವಾಗಿಂದನೂ ಇದು ಮೊದಲಿಂದ ರಾದ್ಧಾಂತ ಪರಂಪರೆನೇ ಐತೆ ನಮ್ಮಲ್ಲಿ. ಓಕೆ, ನಟರಾಜ್ ಅವರೇ, ಈಗ ಜ್ಞಾನಪೀಠ ಪ್ರಶಸ್ತಿಗೆ ಇವರು ಅರ್ಹರು ಇವರು ಅನರ್ಹರು ಅಂತಕ್ಕಂಥ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಅಗತ್ಯ ಇದೆಯಾ? ಈಗ ಚಂಪಾ ಅವ್ರು ಹೇಳಿದಾಗೆ ಮುಂದಿನ 5 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಸಂದರ್ಭದಲ್ಲಿ ರಾದ್ಧಾಂತ ಆಯಿತು ಅಂದ್ರಲ್ಲ, ಅದನ್ನು ನಾನು ವಿಮರ್ಶೆ ಶುರುವಾಯಿತು ಅಂತ ಕರೀತೀನಿ. ಯಾಕೆಂದರೆ ಕುವೆಂಪು ಅವರ ಕಾಲದಲ್ಲಿ, ಇನ್ನೂ ಕೂಡ ಗೋಕಾಕ್ ಕಾಲದಲ್ಲಿ ಆರಾಧನೆ ಭಾಳ ನಮ್ಮ ಸಾಹಿತ್ಯ ವಲಯದಲ್ಲಿತ್ತು. ವಿಮರ್ಶೆ ಮಾನದಂಡಗಳು ಜಾಗೃತ ಆದಮೇಲೆ ಸ್ವಾಭಾವಿಕವಾಗಿ ಇವರು ಅರ್ಹರು. ಯಾಕೆಂದರೆ ಇನ್ನಷ್ಟು ಅರ್ಹರು ಇರ್ತಾರೆ. ಈಗ ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಬಂದಾಗ ಅಡಿಗರು ಇರ್ತಾರೆ, ಅವರ ಅಥವಾ ತೇಜಸ್ವಿಯರು ಇರ್ತಾರೆ, ಲಂಕೇಶ್ ಇರ್ತಾರೆ. ಅದರಿಂದ ವಿಮರ್ಶೆಯ ಮಾನದಂಡಗಳಿಂದ ಇದು ಶುರುವಾಗುತ್ತೆ. ಆದರೆ ಇವತ್ತಿನ ವಿವಾದ ನನ್ನ ತಿಳುವಳಿಕೆ ಪ್ರಕಾರ ಪಾಟೀಲ್ ಪುಟ್ಟಪ್ಪನವರು ಭೈರಪ್ಪನವರನ್ನಾಗಲಿ
ಅಥವಾ ಕಂಬಾರನ್ನಾಗಲಿ ಆಳವಾಗಿ ಓದಿದ್ದಾರೆ ಅನ್ನೋ ಪುರಾವೆಗಳು ನನಗೆ ಎಲ್ಲೂ ಸಿಕ್ಕಿಲ್ಲ. ಸೊ ಒಂದು ಪತ್ರಕರ್ತಿ ಹೇಳಿಕೆ, ಸೊ ಯಾವ ಮಾನದಂಡದಿಂದ ಅವರು ಆ ಒಂದು ರೀತಿ ಹೇಳಿರ್ಬೋದು? ಪತ್ರಕರ್ತಿಯ ಹೇಳಿಕೆಯನ್ನ ಇಡೀ ಸುದ್ದಿ ಮಾಧ್ಯಮಗಳು ತಮ್ಮ ಸುದ್ದಿಯ ಅಸಿಡಿಟಿಗೋಸ್ಕರ ಇದನ್ನ ಬ್ಲೋ ಅಪ್ ಮಾಡಿದ್ರಿಂದ ಇದಾಗಿದೆ ಹೊರತು ಇದು ವಿಮರ್ಶೆಯ ಚರ್ಚೆ ಅಲ್ಲ. ಇದು ಅಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿದೆ. ವೈಯಕ್ತಿಕ ಹೇಳಿಕೆ ಮತ್ತು ಸಾಂದರ್ಭಿಕವಾದ ಒಂದು ಹೇಳಿಕೆ, ಅವರ ವೈಯಕ್ತಿಕ ಚಾಯ್ಸ್ ಅಷ್ಟೇ. ಓಕೆ ಓಕೆ ಶಿವಸುಂದರ್ ಅವರ, ಈಗ ನೀವು ಸಾಹಿತಿಗಳು, ಮಠಾಧೀಶರು ಎಲ್ಲರ ಹೇಳಿಕೆಗಳನ್ನು ನೋಡ್ತಾರೆ. ಒಬ್ಬ ಪತ್ರಕರ್ತರಾಗಿ ನಿಮ್ಗೆ ಏನು ಅನಿಸುತ್ತೆ? ಒಂದು ವಿಷಾದ ಅನಿಸುತ್ತೆ. ಪತ್ರಕರ್ತನಾಗಿ ಸತ್ಯಾನ್ವೇಷಣೆ ಮುಖ್ಯ ಆಗಿದ್ದಾಗ ನಮ್ಮ ಕನ್ನಡದ ಪರಂಪರೆಯಲ್ಲಿ ಸಾಹಿತ್ಯಿಕ ವಿದ್ಯಮಾನ ಕೇವಲ ಸಾಹಿತ್ಯಿಕ ವಿದ್ಯಮಾನವಾಗಿ ಯಾವತ್ತೂ ಇಲ್ಲ. ಅದೊಂದು ಸಾಂಸ್ಕೃತಿಕ ವಿದ್ಯಮಾನವಾಗಿ, ಸಾಮಾಜಿಕ ವಿದ್ಯಮಾನವಾಗಿರುತ್ತೆ, ಅದು ಸಹಜನೂ ಕೂಡ. ಆದರೆ ನಟರಾಜ್ ಉಳಿಯಾರ್ ಅವ್ರು ಹೇಳಿದಾಗೆ ಕಂಬಾರವ್ರಿಗಾಗಲಿ ಅಥವಾ ಇತರ ಜ್ಞಾನಪೀಠಿಗಳಿಗಾಗಲಿ ಒಂದು ಜ್ಞಾನಪೀಠಸ್ಥವಾಗ್ಬಿಟ್ಟಾಗ ಸಾಮಾನ್ಯ ಜನರ ದೃಷ್ಟಿಯಿಂದ ಏನಾಗ್ತಾ ಇದೆ, ಸಾಹಿತಿಗಳು ಪೀಠಸ್ಥ ಜ್ಞಾನಸ್ಥರು ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಕುತೂಹಲಕಾರಿಯಾಗಿ ಮೊದಲಿಗೆ ಅವರಿಗೆ ಪೀಠ ಜ್ಞಾನವನ್ನು ಅರಿವು ಮಾಡ್ಕೊಡ್ಬೇಕಾಗುತ್ತೆ. ಅಂದ್ರೆ ನನಗೆ ಒಂದೇನು ಅಂತಂದ್ರೆ, ಯಾವತ್ತೂ ಜ್ಞಾನ ಜಂಗಮವಾದದ್ದು, ಪೀಠ ಸ್ಥಾವರವಾದದ್ದು. ಜ್ಞಾನ ಜಂಗಮವಾಗಿದ್ದಾಗ ಯಾವತ್ತೂ ಕೂಡ ಅದು ಸತ್ಯಾನ್ವೇಷಿ ಆಗಿರ್ತದೆ. ಪತ್ರಕರ್ತನ ಪ್ರಧಾನವಾದಂಥ ಪ್ರೊಫೆಷನ್, ವೊಕೇಶನ್ ಕೂಡ ಸತ್ಯಾನ್ವೇಷಣೆ. ಆದರೆ ಸತ್ಯಾನ್ವೇಷಣೆ ನಿಂತೋಗುತ್ತೆ ಒಂದ್ಸತಿ ಪೀಠ ಬಂದ ತಕ್ಷಣ. ಚಂಪಾ ಅವರು, ಚಂದ್ರಶೇಖರ್ ಕಂಬಾರ ಅವರು ಬಂದಾಗ ಒಂದು ಬರೆದಿದ್ರು, ಹಿಂಬಾರವೂ ಅಲ್ಲ ಮುಂಬಾರವೂ ಅಲ್ಲ ಕಂಬಾರರು ಮಾತ್ರ ಅಂತೇಳಿ. ಬರೀ ಕಂಬಾರರು ಮಾತ್ರ ಅಲ್ಲ, ಒಟ್ಟು ಜ್ಞಾನಪೀಠಕ್ಕೆ ಇದುವರ ತನಕ ಒಂದು 49 ಪ್ರಶಸ್ತಿಗಳು ಬಂದಿದ್ದಾವೆ. ಅದೊಂದು ಬರೀ ಸಾಹಿತ್ಯಿಕ ವಿದ್ಯಮಾನವಾಗಿ ಬಂದರೆ ಸಾಹಿತ್ಯಿಕ ಮಾನದಂಡಗಳು ಅಂತ ಬಿಟ್ಬಿಡ್ಬೋದು. ಸಾಹಿತ್ಯಿಕ ಮಾನದಂಡದಲ್ಲೂ ಕೂಡ ರಾಜಕೀಯ ಸಾಂಸ್ಕೃತಿಕ ಅಂಶಗಳು ಇದಾವೆ. ಹೌದು, ಇನ್ಫ್ಯಾಕ್ಟ್ ಕನ್ನಡದ ಸಂಸ್ಕೃತಿನಲ್ಲಿ ನಾವು ಅವ್ರನ್ನ ಕೇವಲ ಸಾಹಿತ್ಯಿಕ ದಿಗ್ಗಜರು ಅಂತ ನೋಡೋದಿಲ್ಲ, ಸಾಂಸ್ಕೃತಿಕ ನಾಯಕರು ಅಂತ ನೋಡ್ತೀವಿ. ಅಣುಸ್ಥಾವರಗಳಿಂದ ಮೊದಲುಗೊಂಡು ಬೇರೆ ಬೀದಿ ಅವಘಡದ ತನಕ ಅವರಿಂದ ಮಾರ್ಗದರ್ಶನವನ್ನು ಅಪೇಕ್ಷೆ ಮಾಡುವಂತಹ ದುರಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಿರ್ಬೇಕಾದ್ರೆ ಉದಾಹರಣೆಗೆ ಅವರುಗಳ ನಡಾವಳಿಗಳಿರ್ಬೋದು, ಮತ್ತೆ ಅಂಥವ್ರಿಗೆ ಬರಬೇಕಾ ಬರಬಾರ್ದ ಅನ್ಬೋದು. ಸಾಹಿತಿಗಳನ್ನ ಕೇವಲ ಒಂದು ಕಲಾತ್ಮಕವಾದಂಥ ಸುಖವನ್ನು ನೀಡುವಂತಹ ವ್ಯಕ್ತಿಯಾಗಿ ಮಾತ್ರ ನೋಡೋದಿಲ್ಲ. ಅದೊಂದು ಸಾಮಾಜಿಕ ಮೌಲ್ಯವನ್ನು ಪ್ರತಿಪಾದಿಸುವಂತಹ, ಸಾಹಿತ್ಯದ ಮೂಲಕ ಪ್ರತಿಪಾದಿಸುವಂತಹ ಒಂದು ಸೃಜನಶೀಲ ವ್ಯಕ್ತಿ ಅಂತ ನೋಡಿದಾಗ ಕೇವಲ ಸಾಹಿತ್ಯಿಕ ಮಾನದಂಡಗಳಿಂದ ಒಬ್ಬ ವ್ಯಕ್ತಿಯನ್ನಾಗಲಿ ಅವರ ಸಾಹಿತ್ಯವನ್ನಾಗಲಿ ಅಳೆಯೋದು ಕಷ್ಟ ಅನ್ನೋ ಸಂದರ್ಭ. ಓಕೆ, ಈಗ ಚಂಪಾ ಅವರೀಗ ಪಾಪು ಅವರ ಹೇಳಿಕೆಯನ್ನು ನಾವು ತಗೊಳ್ಳೋದಾದರೆ ಇದೊಂದು ವಿಚಾರ ಅಲ್ಲ, ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಹೈಪ್ ಪಡ್ಕೊಳ್ತವೆ ಅಂತಕ್ಕಂಥ ಯಾವುದೇ ವಿಚಾರ ಬಂದಾಗಲೂ ಕೂಡ ಪಾಪು ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆನೂ ಕೂಡ. ಆದರೆ ಅದನ್ನು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ನಾವು ಹೇಗೆ ಅದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ? ಮಾಧ್ಯಮಗಳ ಮುಂದೆ, ಮೈಕ್ ಮುಂದೆ ಅವರು ಆಡಿರ್ತಕ್ಕಂಥ ಮಾತು ಇಡೀ ಕರ್ನಾಟಕದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಅವರ ಹೇಳಿಕೆ ಸರಿ ಅಂತೀರಾ, ತಪ್ಪು ಅಂತೀರಾ? ಹಾಗಾದರೆ ಇಲ್ಲ, ಪಾಪು ಅವ್ರ ಹೇಳಿಕೆಗೆ 2 ಆಯಾಮಗಳಿದಾವೆ. ಒಂದು, ಅವರು ಕೇವಲ ವ್ಯಕ್ತಿ ಅಲ್ಲ, ಒಬ್ಬ ಪತ್ರಕರ್ತರು, ಓಕೆ, ಒಬ್ಬ ಸಾಮಾಜಿಕ ವ್ಯಕ್ತಿತ್ವ ಇರತಕ್ಕಂಥ ಹಿರಿಯರು. ಅವ್ರು ಏನೇ ಹೇಳಿದ್ರು ಸಹಿತ ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ನಮ್ಮ ಕರ್ತವ್ಯ. ಆದರೆ ಈ ಸಂದರ್ಭದೊಳಗೆ ಅವರು ಪ್ರಸ್ತಾಪ ಮಾಡಿದ್ದು 2 ವಿಷಯ. ಒಂದು, ಕಂಬಾರರಿಗಿಂತ ಭೈರಪ್ಪನವರು ಹೆಚ್ಚು ಅರ್ಹರು ಅಂತ ಒಂದು. ಇವರಿಗೆ ಬರೆದೇನೆ ಅವ್ರಿಗೆ ಬರಬೇಕಾಗಿತ್ತು. ಅಂದರೆ ಇಂಡೈರೆಕ್ಟಾಗಿ ಸದ್ಯ ಕಂಬಾರರು ಅನರ್ಹರು ಅನ್ನೋ ಮಾತನ್ನು ಅವ್ರು ಹೇಳಿದರು. ಅವ್ರು ಮಾಡಿದಂಥ ಇನ್ನೊಂದು ಆಪಾದನೆ ಅಂತಂದರೆ, ಇವರೆಲ್ಲ ಲಾಬಿ ಮಾಡಿ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ದಕ್ಕಿಸ್ಕೊಂಡವರು ಅಂತ 2 ಮಾತನ್ನು ಹೇಳಿದರು. 2 ಮಾತನ್ನು ಸಂಪೂರ್ಣವಾಗಿ ಅಲ್ಲಗಳಿಲಿಕ್ಕಾಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ಒಳಗೆ ಪಡೆಯಬೇಕಾದ ಅರ್ಹತೆ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದೀರಾ ಹಾಗಾದ್ರೆ? ಇಲ್ಲ, ನಾ ಬರ್ದೇನೆ ಇದ್ರ ಬಗ್ಗೆ. ಈಗಾಗಲೇ ಪಡೆಯಬೇಕಂತ ಅರ್ಹತೆ ಇದ್ದವರು ಸಹಿತ ಲಾಬಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿರೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಂಬಾರರು ಲಾಬಿ ಮಾಡ್ಯಾರೆ, ಭೈರಪ್ಪನವರು ಮಾಡ್ಯಾರೆ. ಅದು ಅವರವರ ಅಂತರಾತ್ಮಕ ಗೊತ್ತು, ಕೆಲವರಿಗೆ ಬಹಿರಂಗವಾಗಿಯೂ ಗೊತ್ತು. ಆದರೆ ನಾನು ಪಾಪು ಅವರ ಹೇಳಿಕೆ ಅನುಚಿತ ಅಂತ ಹೇಳಿದ್ದು 2 ರೀತಿಯಿಂದ. ಅನುಚಿತ, ಇನ್ಅಪ್ರೋಪ್ರಿಯೇಟ್. ಹೌದಾ? ಒಂದು, ಅವರ ಘನ ವ್ಯಕ್ತಿತ್ವಕ್ಕೆ ಒಂದು. 2ನೇದು, ಈ ಸಂದರ್ಭ ಕನ್ನಡಕ್ಕೊಂದು ಒಳ್ಳೆ ಪ್ರಶಸ್ತಿ ಬಂದಾಗ ಯಾಕೆ ಎಲ್ಲರೂ ಸಂಭ್ರಮಗೊಳ್ಳಬೇಕಂತ ಪ್ರಸಂಗದೊಳಗೆ ಆಟದಾಗ ಗೂಟ ಅಂತಾರಲ್ಲ, ಆ ನಮೂನಿ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ದು ಸಂದರ್ಭಕ್ಕೆ ಅನುಚಿತ ಅಂತ ಹೇಳಿದ್ನೇ ಹೊರತು ಅವ್ರ ವಿಷಯಗಳು ತಪ್ಪು ಅಥವಾ ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇವತ್ತಿಗೂ ಓಕೆ. ಚಂಪಾ ಅವ್ರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಲಾಬಿ ಅನ್ನೋದು ಎಲ್ಲ ಕಡೆ ನಡೆದಿರುತ್ತೆ. ಖಂಡಿತವಾಗಿ ಭೈರಪ್ಪನವರು ಮಾಡಿರಬಹುದು, ಕಂಬಾರರು ಮಾಡಿರಬಹುದು. ಆದರೆ ಪಾಪು ಅವರ ಹೇಳಿಕೆ ಆ ಕ್ಷಣದಲ್ಲಿ ಆ ಸಂದರ್ಭೋಚಿತ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಾದ ನಂತರ ಇನ್ನು ಅಭಿನಂದನಾ ಸಮಾರಂಭದಲ್ಲಿ ಆದಂತಹ ಮಾತುಗಳು, ಅಗ್ನಿಶ್ರೀಧರ್ ಅವರು ಮತ್ತು ನಿಡುಮಾಬಡಿ ಶ್ರೀಗಳು ಅವ್ರ ಹೇಳಿಕೆ ಎಷ್ಟು ಸಮಯೋಚಿತವೋ ಅಲ್ಲವೋ ಅಂತಕ್ಕಂಥದ್ದನ್ನು ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.